ರಕ್ತದೋಕುಳಿಗೆ ಬೆಚ್ಚಿಬಿದ್ದ ಹಾಸನ ಜನ ಜೆಡಿಎಸ್ ಭದ್ರಕೋಟೆಯಾದರೂ ಕೂಡ ಬಿಜೆಪಿ ಅಲ್ಲೊಂದು ರೀತಿಯಾದಂತ ಪಾರುಪತ್ಯ ಹಾಸನ ನಗರ ಕ್ಷೇತ್ರದಲ್ಲಿ ಹಾಸನ ನಗರದಲ್ಲಿ ಬಿಜೆಪಿ ಪಾರುಪತ್ಯ ಇದೆ ಬಿಕಾಸ್ ಪ್ರೀತಮ್ ಗೌಡ್ರು ಅಲ್ಲಿ ಶಾಸಕರಾಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸಿರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರಿಗೆ ಅದನ್ನು ತಡ್ಕೊಳ್ಳಕ್ಕೂ ಕೂಡ ಆಗ್ತಾ ಇರಲಿಲ್ಲ ಮತ್ತೊಂದು ಕಡೆ ಹಾಸನ ನಗರದಲ್ಲಿ ನಗರಸಭೆ ಸದಸ್ಯನ ಕಗ್ಗೋಲೆ ಬೇರೆ ಆಗ್ಬಿಡ್ತು ರಾತ್ರೋರಾತ್ರಿ ಸ್ಪಾಟ್ಗೆ ಎಂಟ್ರಿ ಬೆಳಗ್ಗೆಯೂ ಕೂಡ ಹಾಜರಾಗಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು ನಾಯಕರು ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಿದ್ಯಾಕೆ ರೇವಣ್ಣ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಎದ್ದೇಳುತ್ತೆ ಬಿಕಾಸ್ ಹಾಸನದಲ್ಲಿ ಕಳೆದ ಒಂದು 5-6 ವರ್ಷದಿಂದಲೂ ಕೂಡ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಬರ್ತಾರೆ ಬಟ್ ಈ ವರ್ಷ ಎಲೆಕ್ಷನ್ ವರ್ಷ ಬೇರೆ ಹಾಸನ ರಕ್ತ ಚರಿತ್ರೆಯ ಅಧ್ಯಾಯಕ್ಕೆ ಮತ್ತೊಂದು ಸೇರ್ಪಡೆ ಆಗ್ತಾ ಇರುವಂಥದ್ದು ಜೆಡಿಎಸ್ ನಗರಸಭೆ ಸದಸ್ಯ ಪ್ರಶಾಂತ್ ಕೊಲೆ ಆಗಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಇದೆ ಪ್ರಶಾಂತ್ ಕೊಲೆ ಹಿಂದಿದೆಯಾ ರಾಜಕೀಯ ದ್ವೇಷ ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂಥದ್ದು ಎಚ್ ಡಿ ರೇವಣ್ಣ ಅವರ ಪಟ್ಟು ಯಾರತ್ತ ಅವರು ಇಂಡೈರೆಕ್ಟ್ ಆಗಿ ಪ್ರೀತಮ್ ಗೌಡ್ರು ಬಿಜೆಪಿ ಪಕ್ಷ ಅನ್ನುವ ರೀತಿಯಲ್ಲೇ ಮಾತನಾಡ್ತಿದ್ದಾರೆ ಪ್ರೀತಮ್ ಗೌಡ ಅಂತವರೆಲ್ಲ ಎಂದಿದ್ಯಾಕೆ ಸಿ.ಟಿ. ರವಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಜೋರಾಯ್ತಾ ರಕ್ತ ರಾಜಕೀಯ ಅನ್ನುವಂಥ ಪ್ರಶ್ನೆನೂ ಕೂಡ ಎದ್ದೇಳ್ತಾರೆ ಪೂರ್ಣಚಂದ್ರ ಎಂಬಾತನ ಮೇಲೆ ಕೊಲೆ ಆರೋಪ ಪೂರ್ಣಚಂದ್ರ ಮತ್ತವನ ಸ್ನೇಹಿತರು ಸೇರಿ ಕೊಲೆಯನ್ನ ಮಾಡಿದ್ದಾರೆ ಪ್ರಶಾಂತ್ ಹತ್ಯೆ ಬಗ್ಗೆ ಪತ್ನಿಯಿಂದ ದೂರು ದಾಖಲು ಮಾಡಲಾಗಿರುವಂಥದ್ದು ಪೂರ್ಣಚಂದ್ರ ಅನ್ನೋರ ಮೇಲೆ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ ಪೂರ್ಣಚಂದ್ರ ಮತ್ತವನ ಸ್ನೇಹಿತರು ಸೇರಿ ಕೊಲೆಯನ್ನ ಮಾಡಿದ್ದಾರೆ ಅಂತ ಹಾಸನದ ಬೆಸ್ತರ ಬೀದಿಯ ಪೂರ್ಣಚಂದ್ರ ಎಂದು ಉಲ್ಲೇಖ ಮಾಡಲಾಗಿದೆ ಪ್ರಶಾಂತ್ ಪತ್ನಿ ಸೌಮ್ಯರಿಂದ ಪೆನ್ಷನ್ ಮೊಹಲ್ಲಾ ಠಾಣೆಗೆ ದೂರನ್ನ ನೀಡಲಾಗಿದೆ ಪ್ರಶಾಂತ್ ಪತ್ನಿ ಸೌಮ್ಯ ಅವರಿಂದ ಈ ದೂರನ್ನ ಕೊಡಲಾಗಿರುವಂಥದ್ದು ಹಳದಿ ಟಾಪ್ನ ಪ್ಯಾಸೆಂಜರ್ ಆಟೋದಲ್ಲಿ ಬಂದಿದ್ರಂತೆ ಹಂತಕರು ಅನ್ನುವಂಥ ಮಾಹಿತಿ ಕೂಡ ನೀಡಿದ್ದಾರೆ ಆಟೋ ಸಂಖ್ಯೆ KA 466388 ಎಂದು ದೂರನ್ನ ನೀಡಿದ್ದಾರೆ ಪ್ರಶಾಂತ್ ಪತ್ನಿ ಪ್ಯಾಸೆಂಜರ್ ಆಟೋದಲ್ಲಿ ಹಿಂಬಾಲಿಸಿ ಬಂದು ಹತ್ಯೆ ಅಂತ ದೂರನ್ನ ನೀಡಲಾಗಿರುವಂಥದ್ದು ನಿನ್ನೆ ಸಂಜೆ 6:45 ಸುಮಾರಿಗೆ ಹತ್ಯೆ ನಡೆದಿದೆ ಅಂತ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ ಜೆಡಿಎಸ್ ಸದಸ್ಯನ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಪ್ರಶಾಂತ್ ಅವರ ಪತ್ನಿ ಸೌಮ್ಯ ಅವರು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ FIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಅಲ್ಲಿ ಆ ಆಟೋ ನಂಬರ್ ಯಾವುದು ಹಾಗೆ ಪೂರ್ಣಚಂದ್ರ ಅನ್ನುವವನ ಮೇಲೂ ಕೂಡ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು ಪೂರ್ಣಚಂದ್ರ ಮತ್ತವನ ಸ್ನೇಹಿತರು ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅಂತ ಹಾಸನ ನಗರಸಭೆ ಸದಸ್ಯನ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಡೀತಾ ಇದೆಯಾ ಹೌದು ನಡೀತಾ ಇದೆ ಹಿಮ್ಸ್ ಆಸ್ಪತ್ರೆ ಬಳಿ ಪಟ್ಟನ್ನ ಹಿಡಿದು ಕುಳಿತಿದ್ದಾರೆ ಎಚ್ ಡಿ ರೇವಣ್ಣ ಅವರು ಸಿಪಿಐ ರೇಣುಕಾ ಪ್ರಸಾದ್ ಸಸ್ಪೆಂಡ್ಗೆ ರೇವಣ್ಣ ಪಟ್ಟನ್ನ ಹಿಡಿದಿದ್ದಾರೆ ಸಿಪಿಐ ರೇಣುಕಾ ಪ್ರಸಾದ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ರೇವಣ್ಣ ಪಟ್ಟನ್ನ ಹಿಡಿದಿರುವಂಥದ್ದು ಆಸ್ಪತ್ರೆ ಒಳಗೆ ಇದೆ ಪ್ರಶಾಂತ್ ಶವ ಆಸ್ಪತ್ರೆ ಹೊರಗೆ ಕೂತಿದ್ದಾರೆ ಎಚ್ ಡಿ ರೇವಣ್ಣ ಪೊಲೀಸ್ ಅಧಿಕಾರಿಗಳ ಎತ್ತಂಗಡಿಗೆ ರೇವಣ್ಣ ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು ಇಲ್ಲಿ ಸರ್ ಕೇಸ್ ಎಲ್ಲ ಕ್ಲೋಸ್ ಆಯಿತು ಕಾಂಗ್ರೆಸ್ ಕ್ಲೋಸ್ ಮಾಡಿ ಬೇಕಲ್ಲ ಸರ್ ಟ್ರಕ್ ಟರ್ಮಿನಲಲ್ಲಿ ಸರ್ ಕೇಸ್ ಎಲ್ಲ ಕ್ಲೋಸ್ ಆಯಿತು ಕಾಂಗ್ರೆಸ್ ಕ್ಲೋಸ್ ಮಾಡ್ಯಾವೆ ಅಂತ ಅನುಮಾನ ಬಂತು ಅದನ್ನು CBI ರೆಫರ್ ಮಾಡ್ತೀವಿ ಒಬ್ಬ ನಮ್ಮ ನಗರಸಭೆ ಸದಸ್ಯ ನಾನೀಗ ಹೇಳಿರೋದು ಇಷ್ಟೇ SP-ಗೆ IG-ಗೆ ಈ ಅಧಿಕಾರಿಗಳನ್ನ ಅಮಾನತ್ ಮಾಡಿ ಒಂದು ಮೆಸೇಜ್ ಹೋಗಿ ಯಾರು DYSP ವಿಜಯ ಭಾಸ್ಕರ್ ಇರ್ಬೋದು ಗೀತಾ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ರೇಣುಕಾ ಪ್ರಸಾದ್ 3 ಜನನ ತನಿಖೆ ಮಾಡಿ ಇವರು ಬಂದ ದೃಷ್ಟಿಯಿಂದ ಆ ಸ್ಟೇಷನಲ್ಲಿ ಯಾವ್ಯಾವ ಕೇಸ್ ಆಗಿದೆ ಇಲ್ಲಪ್ಪ ಒಳ್ಳೆ ರೀತಿ ಮಾಡ್ಯವರಿದ್ರೆ ನಂದೇನು ಅಭ್ಯಂತರ ಇಲ್ಲ ಇವರಿಬ್ಬರಿಗೂ ರಾಷ್ಟ್ರ ಪ್ರಶಸ್ತಿ ಕೊಡಿ ಅಲ್ಲಿವರೆಗೆ ಇವ್ರನ್ನ ಅಮಾನತ್ ಮಾಡಿ ಅಂತ ನಾನು ಹೇಳ್ತೇನೆ ಈ ರಾತ್ರಿಯಿಂದನೇ ಇವ್ರು ಏನೇನು ಮಾಡಬೇಕು ಎಲ್ಲ ಮುಚ್ಚಾಕಕ್ಕೆ ಏನೇನು ಬೇಕೋ ತಯಾರಿ ನಡೀತದೆ ನಗರದಲ್ಲಿ ಯಾವುದೇ ಕಾನೂನು ಇಲ್ಲ ಸುವ್ಯವಸ್ಥೆನೂ ಇಲ್ಲ ಈಗ ಘಟನೆ ನಡೆಯುವಲಯ ಹಾಸನ ನಗರ ಅಲ್ಲಿ ರಾತ್ರಿ ಪೊಲೀಸ್ ಇವ್ರ ಮೇಲೆ ಕಂಪ್ಲೇಂಟ್ ಕೊಡು ಕೇಸ್ ಬಿಟ್ಟು ಹೋಗುತ್ತೆ ಬೇಡ ಅಂತ ಹೇಳಿದ್ರು ಹಾಸನದ ನಗರಸಭೆ ಸದಸ್ಯ ಪ್ರಶಾಂತ್ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ರಾಜಕಾರಣದ ಮೇಲೆ ಬಿಜೆಪಿ ನಂಬಿಕೆಯನ್ನು ಇಟ್ಟಿಲ್ಲ ಪ್ರೀತಮ್ ಗೌಡ್ರನ್ನ ಸಮರ್ಥಿಸಿಕೊಂಡಿದ್ದಾರೆ ಸಿ.ಟಿ. ರವಿ ಅವರು ಹೌದು ಬಿಕಾಸ್ ಸಮರ್ಥನೆ ಮಾಡಿಕೊಳ್ಳಲೇಬೇಕು ಸಿ.ಟಿ. ರವಿ ಅವರು
ಪ್ರೀತಮ್ ಗೌಡ ಅವರ ಮೇಲೇನು ಯಾರು ಡೈರೆಕ್ಟ್ ಆಗಿ ಪ್ರೀತಮ್ ಗೌಡ್ರೆ ಮಾಡ್ತಿದ್ದಾರೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಸಹಜವಾಗಿ ತನ್ನ ಶಾಸಕರನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸಿ.ಟಿ. ರವಿ. ರಾಜಕಾರಣದಲ್ಲಿ ಬಿಜೆಪಿ ನಂಬಿಕೆ ಇಟ್ಟಿಲ್ಲ. ತನಿಖೆ ಆಗಲಿ, ರಾಜಕಾರಣದ ಮೇಲೆ ಕಾರಣಕ್ಕೆ ಆರೋಪ ಯಾರ ಮೇಲೂ ಹೊರಿಸಬಾರ್ದು. ತನಿಖೆ ಹಂತದಲ್ಲಿ ಇರಬೇಕಾದ್ರೆ ಎಲ್ಲ ಆಂಗಲಲ್ಲೂ ತನಿಖೆ ನಡೆಸೋಣ. ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ನಾನು ಪ್ರೀತಮ್ಮನ್ನ ಭಾಳ ಚಿಕ್ಕ ಹುಡುಗನಿಂದಲೂ ನೋಡಿದ್ದೀನಿ. ಆ ಥರದ ಕೊಲೆಗಡಕ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿರೋ ವ್ಯಕ್ತಿನೂ ಅವರಲ್ಲ, ಪಾರ್ಟಿಯೂ ಕೊಲೆಗಡಕ ರಾಜಕಾರಣ ಇದುವರೆಗೂ ಬೆಂಬಲಿಸ್ಕೊಂಡು ಬಂದಿಲ್ಲ. ಕೊಲೆ ರಾಜಕಾರಣದಲ್ಲಿ ಬಿಜೆಪಿ ನಂಬಿಕೆ ಇಟ್ಟಿಲ್ಲ. ತನಿಖೆ ಆಗಲಿ, ರಾಜಕಾರಣದ ಮೇಲೆ ಕಾರಣಕ್ಕೆ ಆರೋಪ ಯಾರ ಮೇಲೂ ಹೊರಿಸಬಾರ್ದು. ತನಿಖೆ ಹಂತದ ಹಾಸನ ನಗರಸಭೆ ಸದಸ್ಯ ಪ್ರಶಾಂತ್ ನಾಗರಾಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಸಾರಾ ಗೋವಿಂದ್ ರಾಜಕೀಯ ದುರುದ್ದೇಶದಿಂದ ಪ್ರಶಾಂತ್ ನನ್ನ ಕೊಲೆ ಮಾಡಲಾಗಿದೆ ಅಂತ ಸಾರಾ ಗೋವಿಂದ್ ಅಲ್ಲಿ ಹೋಗ್ಬಿಟ್ಟು ಆರೋಪ ಮಾಡೋದು. ನನಗೆ ಅನ್ನಿಸ್ತಾ ಇದೆ, ಉದ್ದೇಶಪೂರ್ವಕವಾಗಿ ಇದರ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ರಾಜಕೀಯ ದ್ವೇಷ ಇಲ್ಲಿ ಎದ್ದು ಕಾಣ್ತಾ ಇದೆ. ರಾಜಕೀಯ ದ್ವೇಷದಿಂದ ಅವನ ಹತ್ಯೆ ಮಾಡಿದ್ದಾರೆ. ಅವನು ಬೆಳೆಯೋದನ್ನು, ಅವನ ಹೋರಾಟವನ್ನು ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಆಗದೇನೆ ಇಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಗೃಹ ಮಂತ್ರಿಗಳಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ಇಲ್ಲಿಯ ಸ್ಥಳೀಯ ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ